ಜಗತ್ತಿನ ಎಲ್ಲ ಭಾಗಗಳಲ್ಲಿಯೂ ಕೃಷಿ ಒಂದು ಶ್ರೇಷ್ಠ ವಿದ್ಯೆ. ರೈತರಾಗುವುದು ಒಂದು ಪುಣ್ಯದ ಹಾಗೂ ಶ್ರೇಷ್ಠವಾದ ಕೆಲಸ ಎಂದೇ ಪರಿಗಣಿಸಬಹುದು. ವೇದ ಕಾಲದಲ್ಲಿಯೂ ಸಹ ಕೃಷಿಗೆ ಅತ್ಯಂತ ಮಹತ್ವವಿತ್ತು. ಅನ್ನ ಕೊಡುವವನನ್ನು ಗೌರವಿಸುವ ಕ್ರಮವೂ ಇತ್ತು. ಆದುದರಿಂದ ಈಗಲೂ ಕೃಷಿಕರು ತಮ್ಮ ಕೆಲಸವನ್ನು ಶ್ರೇಷ್ಠ ಕೆಲಸ ಎಂದು ಭಾವಿಸಬೇಕು. ಧೈರ್ಯದಿಂದ ಕೃಷಿ ಮಾಡಬೇಕು. ಆತ್ಮಹತ್ಯೆ ಮೊದಲಾದವುಗಳಿಗೆ ಶರಣಾಗದೆ ಎಲ್ಲಿ ತಪ್ಪಿ ಹೋಗಿದೆ ಎಂಬುದನ್ನು ನೋಡಿಕೊಂಡು ಪುನಃ ಪುನಃ ಕೃಷಿ ಮಾಡಿ ಬದುಕುವ ಧೈರ್ಯವನ್ನು ತಂದುಕೊಳ್ಳಬಹುದು. ಕೃಷಿ ಹೇಗೆ ಶ್ರೇಷ್ಠ ಎಂಬುದರ ಬಗ್ಗೆ ನನ್ನ ಅಭಿಪ್ರಾಯವನ್ನು ಈಗ ಹೇಳುತ್ತಿದ್ದೇನೆ. ಅಂಗಡಿ ಮಾಡುವವನಿಗೆ ಕೂಡಿಸುವ ಕಳೆಯುವ ಲೆಕ್ಕ ಗೊತ್ತಿದ್ದರೆ ಸಾಕು. ಹೇಗಾದರೂ ವ್ಯಾಪಾರವನ್ನು ಮಾಡಿ ಆತ ಬದುಕುತ್ತಾನೆ. ಬ್ಯಾಂಕು, ಸೊಸೈಟಿಗಳ ಮ್ಯಾನೇಜರ್, ಕ್ಲರ್ಕುಗಳಿಗೆ ಯಾವುದೇ ವಿಶೇಷ ವಿದ್ಯೆಯ ಅವಶ್ಯಕತೆಯೂ ಇರುವುದಿಲ್ಲ. ಬಂದವರ ಹೆಸರು ಬರೆಯಲು ಬಂದರೆ ಸಾಕು. ಏಕೆಂದರೆ ಈಗ ಲೆಕ್ಕಗಳನ್ನು ಕಂಪ್ಯೂಟರ್ ಮಾಡುತ್ತದೆ. ಇವರಿಗೆ ಅಕೌಂಟ್ ನಂಬರ್, ಫೋನ್ ನಂಬರ್ ಬರೆಯಲು ತಿಳಿದಿದ್ದರೆ ಜೀವನ ಹೇಗೋ ಸಾಗಿ ಹೋಗುತ್ತದೆ. ಹಾಗೆ ಚಾರ್ಟೆಡ್ ಅಕೌಂಟೆಂಟ್ಗಳು ಡಿಜಿಟಲೀಕರಣವಾದುದರಿಂದ ಕಂಪ್ಯೂಟರ್ ಲೆಕ್ಕವನ್ನು ಅವಲಂಬಿಸಿದ್ದಾರೆ. ಬಹಳವಾಗಿ ವಿಶೇಷವಾಗಿ ಕಲಿಯುವ ಅಗತ್ಯ ಅವರಿಗೂ ಬರುವುದಿಲ್ಲ. ಸಾಫ್ಟ್ವೇರ್ ಎಂಜಿನಿಯರ್ಗಳಿಗೆ ತುಂಬ ಸಂಬಳ ಇರುತ್ತದೆ ಎಂಬ ಮನೋಭಾವ ಎಲ್ಲರಲ್ಲಿಯೂ ಇದೆ. ಅವರ ತಿಳುವಳಿಕೆಯೂ ಬಹಳ ಕಡಿಮೆ. ಇವರ ಉದ್ಯೋಗದ ಉತ್ಪತ್ತಿಯನ್ನು ಯಾರಿಗೂ ತಿನ್ನಲಾಗುವುದಿಲ್ಲ ಎಂಬುದನ್ನು ರೈತ ಗಮನಿಸಬೇಕು. ಹೊಟ್ಟೆಗೆ ಅನ್ನ ಬೇಕಾದರೆ ರೈತರನ್ನೇ ಅವಲಂಬಿತವಾಗಿರಬೇಕಾಗುತ್ತದೆ. ಇವರೆಲ್ಲರೂ ರೈತರನ್ನೇ ಅವಲಂಬಿಸಿ ಹೊಟ್ಟೆ ಹೊರೆಯುತ್ತಿದ್ದಾರೆ. ಆದುದರಿಂದ ರೈತರು ತಮ್ಮ ಉದ್ಯೋಗ ಕೃಷಿಯು ಇವರಿಗಿಂತ ಕೀಳು ಎಂದು ಯಾವುದೇ ಕಾರಣಕ್ಕೂ ಪರಿಗಣಿಸಬಾರದು. ಹಾಗೆ ಇಂಜಿನಿಯರ್ಗಳ ಸೇವೆ ಕೆಲವೊಮ್ಮೆ ಕಟ್ಟಡ, ಸೇತುವೆ ಕಟ್ಟಲು ಬರುತ್ತದೆ. ಆದರೆ ಈ ಕಟ್ಟಡ, ಸೇತುವೆಗಳು ಉಪಯೋಗಕ್ಕೆ ಬರುವಂಥದ್ದು ಹಳ್ಳಿಗಳಲ್ಲಿ ಕೃಷಿ ಉತ್ಪನ್ನಗಳು ಇದ್ದಾಗ ಮಾತ್ರ. ಕೃಷಿ ಉತ್ಪಾದನೆ ಆದಾಗ ಮಾತ್ರ ಉದ್ಯಮಗಳ ಉತ್ಪಾದನೆಗೆ ಗಿರಾಕಿ ಸಿಗುತ್ತದೆ. ವೈದ್ಯರು ರೋಗಿಗಳಿಗೆ ಮಾತ್ರ ಉಪಯೋಗವಾಗುತ್ತಾರೆ. ಆದರೆ ಕೃಷಿಕರು ತಮ್ಮ ಸಾವಯವ ಕೃಷಿ ಮಾಡಿ ಉತ್ತಮ ಆಹಾರವನ್ನು ಒದಗಿಸಿದಾಗ ರೋಗವೇ ಬರದಂತೆ ತಡೆಯುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಆದುದರಿಂದ ವೈದ್ಯರು ಚಿಕಿತ್ಸಾ ವಿಧಾನಗಳನ್ನು ಬದಲಾಯಿಸಬಹುದಾದರೂ ಮನುಷ್ಯನ ತಳಿ ಬದಲಾವಣೆಯಾಗಿಲ್ಲ. ಆದರೆ ದಿನ ಕಳೆದಂತೆ ಮನುಷ್ಯರ ಹೊಟ್ಟೆಕಿಚ್ಚು, ದುರಾಸೆ, ದುಷ್ಟತನಗಳು ಹೆಚ್ಚುತ್ತಿದ್ದು ವೈದ್ಯರಿಗೆ ಇದರ ಬಗ್ಗೆ ಏನೂ ಮಾಡಲು ಸಾಧ್ಯವಿಲ್ಲ. ವೈದ್ಯರಿಗೆ ದುಡಿಮೆಯಾಯಿತು ಎಂದರೆ ಒಬ್ಬನ ಕೈಯಲ್ಲಿ ಇರುವ ಹಣ ಇನ್ನೊಬ್ಬನಿಗೆ ಹೋದಂತೆ. ಹಣ ಚಲಾವಣೆಯಲ್ಲಿ ಇರುತ್ತದೆ ಹೊರತು ಏನೂ ಉತ್ಪತ್ತಿಯಾಗುವುದಿಲ್ಲ. ಆದರೆ ಕೃಷಿಕನು, ಕೃಷಿ ಕಾರ್ಮಿಕನು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ನಿವ್ವಳ ಉತ್ಪತ್ತಿಯಾಗುತ್ತದೆ. ಈ ಉತ್ಪತ್ತಿಯಿಂದಲೇ ಮೇಲೆ ಹೇಳಿದ ಜನರು ಹೊಟ್ಟೆ ಹೊರೆಯುತ್ತಿದ್ದಾರೆ. ಆದ್ದರಿಂದ ಇವರೆಲ್ಲರ ಅನ್ನದಾತ ರೈತನು ಇವರಿಗಿಂತಲೂ ಉತ್ತಮ ಎಂದೇ ಹೇಳಬೇಕು. ಆದುದರಿಂದ ರೈತರು ಯಾವುದೇ ಕಾರಣಕ್ಕೂ ತಮ್ಮ ವೃತ್ತಿಯನ್ನು ಕೀಳು ಎಂದು ಪರಿಗಣಿಸಬಾರದು. ರೈತರು ಬೆಳೆದ ಉತ್ಪನ್ನಗಳನ್ನು ವಿದೇಶಗಳಿಗೆ ರಫ್ತು ಮಾಡಿದಾಗ ದೇಶದಲ್ಲಿ ಆದಾಯವು ಹೆಚ್ಚುತ್ತದೆ. ಆದರೆ ವೈದ್ಯರು ಹೇಳುವ ಹಲವಾರು ಸಲಕರಣೆಗಳನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳುವಾಗ ನಮ್ಮ ಖಜಾನೆಯೇ ಬರಿದಾಗುತ್ತದೆ ಎಂಬುದನ್ನು ರೈತರು ಗಮನದಲ್ಲಿಟ್ಟುಕೊಳ್ಳಬೇಕು. ಗಿಡಗಳಿಗೆ ಗೊಬ್ಬರಗಳನ್ನು ಹಾಕಿದರೆ ಅವು ಜೀರ್ಣ ಮಾಡಿಕೊಳ್ಳುವುದಿಲ್ಲ. ಅವುಗಳಿಗೆ ಹಾಕುವ ಪೋಷಕಾಂಶಗಳು ಸಮತೋಲಿತ ಅಗತ್ಯ ಪ್ರಮಾಣದಲ್ಲಿ ಇರುವಂತೆ ನೋಡಿಕೊಳ್ಳುವುದು ಅತ್ಯಗತ್ಯ. ಇದಕ್ಕೆ ಬಹಳ ಜಾಣ್ಮೆ ಬೇಕಾಗುತ್ತದೆ. ಗಿಡಗಳ ದೇಹಕ್ಕೆ ಒಮ್ಮೆ ಹೊಕ್ಕಿದ ವಸ್ತುಗಳು ಹೊರಬರುವುದು ಕಷ್ಟ. ಮನುಷ್ಯ ಪ್ರಾಣಿಗಳಿಗಾದರೆ ಕಿಡ್ನಿ, ಮೂತ್ರಪಿಂಡ ಮೊದಲಾದ ಅಂಗಗಳು ಇರುವುದರಿಂದ ಅಲ್ಪ ಪ್ರಮಾಣದ ವಿಷ, ಉಪ್ಪುಗಳು, ನಿರುಪಯುಕ್ತ ವಸ್ತುಗಳು ಹೊರಹೋಗಿ ಸ್ವಚ್ಛವಾಗುತ್ತದೆ. ಹಾಗಾದುದರಿಂದ ಮನುಷ್ಯರಿಗೆ ಆಹಾರ ನೀಡುವಾಗ ಸಸ್ಯಗಳಿಗೆ ಆಹಾರ, ಔಷಧಿಗಳನ್ನು ನೀಡುವಷ್ಟು ಎಚ್ಚರಿಕೆಯ ಅಗತ್ಯ ಇಲ್ಲ. ಹೀಗೆ ನೀಡಿ ದೇಶಕ್ಕೆ ಅನ್ನವನ್ನು ನೀಡುವ ರೈತರು ಯಾವ ಕಾರಣಕ್ಕೂ ಯಾವ ಉದ್ಯೋಗಿಗಳಿಗಿಂತ ಕಡಿಮೆ ಅಲ್ಲ.
ಹಾಗೆಯೇ ಈ ಎಲ್ಲ ವಿಷಯಗಳನ್ನು ಕಂಡುಹಿಡಿದು ಜಗತ್ತಿಗೆ ತಿಳಿಸುವ ಕೃಷಿ ವಿಜ್ಞಾನಿಗಳ ದುಡಿಮೆಯು ಒಂದು ಉತ್ತಮ ದುಡಿಮೆ, ಆದರ್ಶಪ್ರಾಯ ದುಡಿಮೆಯೇ ಆಗಿರುತ್ತದೆ ಎಂಬುದು ನನ್ನ ಅಭಿಪ್ರಾಯ. ಕೃಷಿ ವಿಜ್ಞಾನದ ಆವಿಷ್ಕಾರಗಳು ನೂರಾರು ವರ್ಷಗಳ ಕಾಲ ಮಾನವನಿಗೆ ಆಹಾರವನ್ನು ನೀಡಲು ಶಕ್ತವಾಗಿರುತ್ತವೆ. ಆದುದರಿಂದ ಕೃಷಿ ವಿಜ್ಞಾನಿಗಳ ದುಡಿಮೆ ನಿಷ್ಪ್ರಯೋಜಕ ಎಂದು ಹೇಳಬಾರದು. ಇವೆಲ್ಲವನ್ನು ಮಾಡಲು ದೇಶದೊಳಗೆ ಶಾಂತಿ ಇರಬೇಕು. ದೇಶವನ್ನು ರಕ್ಷಿಸುವ ಸೈನಿಕರ ದುಡಿಮೆ, ಒಳಗಡೆ ಶಾಂತಿ ಕಾಪಾಡುವ ಪೊಲೀಸರ ದುಡಿಮೆ ಅತ್ಯಂತ ಅವಶ್ಯ. ಆದುದರಿಂದ ಜನರೆಲ್ಲರೂ ರಕ್ಷಣಾ ಪಡೆಗಳನ್ನು, ಪೊಲೀಸರನ್ನು, ಕೃಷಿಕರನ್ನು, ಕೃಷಿ ವಿಜ್ಞಾನಿಗಳನ್ನು ಗೌರವಿಸಲು ಕಲಿತುಕೊಳ್ಳಬೇಕು. ಯಾಕೆಂದರೆ ಇವರಿಲ್ಲದೆ ಯಾರಿಗೂ ಬದುಕಲೇ ಸಾಧ್ಯವಿಲ್ಲ.